ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ರಕ್ಷಿತಾ ಶೇಖರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಬಂದು ಪ್ರೆಗ್ನೆನ್ಸಿ ಸೀರೀಸ್ ಆಗಿರುತ್ತೆ. ಕತಾರಲ್ಲಿ ಇವತ್ತು ನಾನು GTT ಗ್ಲೂಕೋಸ್ ಫಾಸ್ಟಿಂಗ್ ಟೆಸ್ಟ್ ಮಾಡ್ಸೋಕ್ಕೆ ಅಂತ ಬಂದಿದ್ದೀನಿ. ನೋಡೋಣ ಇವತ್ತು ಹೇಗಿರುತ್ತೆ ಅಂತ. ಭಯ ಆಗ್ತಿದೆ, ಬಿಕಾಸ್ ಫಾಸ್ಟಿಂಗಲ್ಲಿ ಇರಬೇಕು, ಏನೋ ಕುಡಿಯೋಕೆ ಕೊಡ್ತಾರಂತೆ. ಅದನ್ನು ಕುಡಿದು 1 ಅವರ್ಗೊಂದ್ಸಲ ಮತ್ತು 2 ಅವರ್ಗೊಂದ್ಸಲ ಎಲ್ಲ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು. ಸೊ ನನ್ನ ಹಸ್ಬೆಂಡ್ನು ಕರ್ಕೊಂಡು ಬಂದಿದ್ದೀನಿ. ಬಟ್ ಸರ್ಪ್ರೈಸಿಂಗ್ಲಿ PSCC ರಮದಾನ್ ಟೈಮಲ್ಲಿ 9 o'clock ಓಪನ್ ಆಗೋದಂತೆ. ಯೂಶ್ವಲಿ ಯಾವಾಗಲೂ 7 o'clock ಓಪನ್ ಆಗ್ತಿತ್ತು. ಸೊ ಗೊತ್ತಿಲ್ಲದೆ ಇಷ್ಟು ಬೇಗ ಬಂದಿದ್ದೀವಿ. ಆ ಕಡೆ ತೋರಿಸಿ ಯಾರೂ ಇಲ್ಲ, ಒಂದು ಪೇಷಂಟ್ ಇಲ್ಲ, ಒಂದು ಕಾರ್ ಇಲ್ಲ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ 9ಇಂದ 2 o'clockವರೆಗೆ ಅಷ್ಟೇ ಅಲ್ವಾ ಅವ್ರದ್ದು ವರ್ಕಿಂಗ್ ಅವರು. ಎಷ್ಟು ಬ್ಲೆಸ್ಸಿಂಗ್ ನೋಡಿ ಗೈಸ್. ಗೌರ್ನಮೆಂಟಲ್ಲೆಲ್ಲ ಕೆಲಸ ಸಿಕ್ಕಿದ್ರೆ ತುಂಬ ಆರಾಮಾಗಿ ವರ್ಕಿಂಗ್ ಅವರ್ ಇರುತ್ತೆ. ಸೊ ನಮಗೆ ಬೇರೆ ಆಪ್ಷನ್ ಇಲ್ಲ. ಇವಾಗ 9ಗೆ ಸ್ಟಾರ್ಟ್ ಆದರೆ 9ಗೆ ಒಂದ್ಸಲ ಕೊಡಬೇಕು, 10ಗೆ ಒಂದ್ಸಲ, 11ಗೆ ಒಂದ್ಸಲ ಕೊಟ್ಟು ಮಾಡಿಸ್ಕೊಂಡು ಹೋಗಬೇಕು. ಆ್ಯಂಡ್ ನೋಡೋಣ ಹೇಗಿರುತ್ತೆ ಅದು ಟೇಸ್ಟ್. ಕುಡಿದ್ಮೇಲೆ ನಾನು ಹಿಂಗಿರ್ತೀನಿ. ಓಕೆ, ನೋಡೋಣ. ಜಸ್ಟ್ ಕೀಪ್ ವಾಚಿಂಗ್ ಗೈಸ್. ವೆಲ್ಕಮ್ ಬ್ಯಾಕ್. And this glucose tolerance test is very, very, very important in the month of 6th and 7th. ಈ ಮಂತಲ್ಲಿ ಮಾಡಿಸೋದು. ಬಿಕಾಸ್ ಇದು ಜಸ್ಟೇಷನಲ್ ಡಯಾಬಿಟಿಸ್, ಅಂದರೆ ಮಗುಗೆ ಶುಗರ್ ಇದೆಯಾ, ನಿಮ್ಮ ಬಾಡಿಲಿ ಶುಗರ್ ಲೆವೆಲ್ ಹೆಂಗಿದೆ, ಇದು ಮಗುಗೆ ಎಫೆಕ್ಟ್ ಆಗ್ತಿದೆಯಾ ಅಂತ ಇದನ್ನ ಚೆಕ್ ಮಾಡ್ತಾರೆ. ಯಾರ್ಯಾರು ಪ್ರೆಗ್ನೆಂಟ್ ಲೇಡೀಸ್ ಇದ್ದೀರಾ, ದಯವಿಟ್ಟು ಇದು ಒಂದು ಟೆಸ್ಟನ್ನ ಮಿಸ್ ಮಾಡ್ಕೋಬೇಡಿ. ಇಟ್ಸ್ ಅ ವೆರಿ, ವೆರಿ ಇಂಪಾರ್ಟೆಂಟ್ ಟೆಸ್ಟ್. ಆ್ಯಂಡ್ ನಿಮ್ಮ ಶುಗರ್ ಲೆವೆಲ್ ಏನಾದರೂ ನಾರ್ಮಲ್ ರೇಂಜ್ಗಿಂತ ಜಾಸ್ತಿ ಇದ್ದರೆ ಮಗು ವೆಯ್ಟ್ ಗೇನ್ ಆಗೋದು, ಮಗು ಸಡನ್ ಡೆತ್ ಆಗೋದು, ಈ ಥರ ಎಲ್ಲ ಚಾನ್ಸಸ್ಗಳಿರ್ತವೆ. ಸೊ ಯಾರು ಇದು ಒಂದು ಟೆಸ್ಟನ್ನ ಮಿಸ್ ಮಾಡ್ಕೋಬೇಡಿ. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಶುಗರ್ ಲೆವೆಲ್ ಮೇಂಟೈನ್ ಮಾಡೋದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ಡೋಂಟ್ ಮಿಸ್ ದಿಸ್. ಎಲ್ಲರೂ ಹೋಗಿ ನಿಮ್ಮ ಹತ್ರದಲ್ಲಿ ಇರೋ ಹಾಸ್ಪಿಟಲ್ ಅಥವಾ ಇದರಲ್ಲಿ 6 or 7 ಮಂತಿಗೆ ದಿಸ್ ಇಸ್ ವೆರಿ ಮೈಲ್ ಸ್ಟೋನ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಮಿಸ್ ಮಾಡಬೇಡಿ ಗಾಯ್. ಸೊ ಇವಾಗ PSCC ಓಪನ್ ಆಗೋವರೆಗೂ ನಮಗೆ ಬೇರೆ ಆಪ್ಷನ್ ಇಲ್ಲದೆ ಒಂದು ಸಣ್ಣ ವಾಕ್ಗೆ ಅಂತ ಬಂದಿದ್ದೀವಿ. ಏನು ಮಾಡೋಕ್ಕಾಗಲ್ಲ, ಒಂದು ಚಿಕ್ಕ ಸನ್ಲೈಟ್ ವಾಕ್ ಬೆಳಿಗ್ಗೆ. ಯೂಶ್ವಲಿ ಈ ಟೈಮ್ಗೆ ನಾನು ಎದ್ದೇಳ್ತಾನೆ ಇರಲಿಲ್ಲ. ಇವತ್ತು ಸನ್ಲೈಟ್ ವಾಕ್ ಮಾಡೋ ಥರ ಆಗಿದೆ. ನೀವು ನೋಡ್ಬೋದು ಎಷ್ಟು ಚಂದ ರೋಡ್ ಸೈಡಲ್ಲಿ ಹೂವೆಲ್ಲ ಬೆಳೆಸಿರ್ತಾರೆ ಅಂತ. ಒಳ್ಳೆ ಗ್ರೀನರಿ ಮೇಂಟೈನ್ ಮಾಡ್ತಾರೆ ಗಾಯ್ಸ್ ಇಲ್ಲಿ. ತುಂಬ ಚೆನ್ನಾಗಿರುತ್ತೆ ಈ ಥರ ಈವ್ನಿಂಗ್ ಅಥವಾ ಅರ್ಲಿ ಮಾರ್ನಿಂಗ್ ವಾಕ್ ಮಾಡೋದು. ಸಖತ್ ಗ್ರೀನರಿ ಆಗಿರುತ್ತೆ ರೀ. ಏನು ಹೇಳ್ತೀರಾ ಈ ಥರ ಬಂದು ನಾವು ಇದಾಗಿದ್ದಕ್ಕೆ, ಟ್ರ್ಯಾಪ್ ಆಗಿದ್ದಕ್ಕೆ? ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ಇದು ಒಂದೇ ಬರೋದ ನಿಮ್ಗೆ? ಇನ್ನೇನು ಬರಲ್ವಾ? ಏನಾದರೂ ಕೇಳಿ ಗೈಸ್, ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಇದು PSCCಯಲ್ಲಿರೋ ಪಾರ್ಕು. ಎಲ್ಲ ಆಟೋಮೆಟಿಕ್ ವಾಟರ್ ಸ್ಪ್ರಿಂಕ್ಲರ್ ಆನ್ ಮಾಡಿದ್ದಾರೆ. ಎಲ್ಲ ವಾಟರ್ ಆಗ್ತಾ ಇದೆ. ನೋಡೋಕೆ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇದು ನೋಡ್ಕೊಂಡು ವಾಕ್ ಮಾಡ್ತಾ ಇದ್ದೀವಿ. ಕತಾರಲ್ಲಿ ಎಲ್ಲ ಪಾರ್ಕ್ಗಳಲ್ಲೂ ಈ ಥರದ್ದೊಂದು ಇಟ್ಟಿರ್ತಾರೆ. ಇವನ್ ದೊಡ್ಡದಾಗಲಿ ಸಣ್ಣದಾಗಲಿ. ಕೆಲವೊಂದು ದೊಡ್ಡದಾಗಿರ್ತವೆ, ಅದರಲ್ಲಿ ಪಾರಿವಾಳಗಳು ಅಥವಾ ಪಕ್ಷಿಗಳ ಗೂಡು ಇರುತ್ತೆ. ಈ ಥರ ಚಿಕ್ಕ ಚಿಕ್ಕದ್ರಲ್ಲಿ ಲೈಕ್ ಅವ್ರಿಗೆ ಪಕ್ಷಿಗಳಿಗೆ ಆಹಾರ ಅಥವಾ ನೀರು ಏನಾದರೂ ಇಟ್ಟಿರ್ತಾರೆ. ಸೊ ಎಲ್ಲ ಪಾರ್ಕ್ಗಳಲ್ಲೂ ಈ ಥರದ್ದು ನೀವು ನೋಡ್ಬೋದು. ನಮ್ಮ ಕಾರ್ ನೋಡಿ, ಬ್ಯೂಟಿ ಬೀಸ್ಟ್. ಎಲ್ಲಿಂದ ಬಂದು ಸಿಗಾಕೊಂಡ್ಲೋ, ನಮಗೆ ಅದನ್ನು ಸೇಲ್ ಮಾಡೋಕ್ಕೆ ಮನಸ್ಸು ಬರ್ತಾಯಿಲ್ಲ. ವಿ ಬೋತ್ ಲವ್ ಹರ್. ಅರೌಂಡ್ 9 o'clockಗೆ ಸೆಂಟರ್ ಓಪನ್ ಆಯಿತು. ಓಪನ್ ಆದ ತಕ್ಷಣ ನಾನೇ ಮೊದಲನೇದು, ಅದು ಸೆಕೆಂಡ್ ಪೇಷಂಟ್ ಇರ್ಬೋದು, ಒಳಗಡೆ ಕರ್ಕೊಂಡು CBC ಫಾಸ್ಟಿಂಗಲ್ಲೊಂದು ಗ್ಲುಕೋಸ್ ಟೆಸ್ಟ್ ತೊಗೊಂಡು ಮತ್ತು ಆ ಸ್ಯಾಂಪಲ್ ಕೊಟ್ಟರು ಕುಡಿಲಿಕ್ಕೆ ಅಂತ. ಕುಡಿಬೇಕಾದ್ರೆ ತುಂಬ ಚೆನ್ನಾಗಿತ್ತು, ಲೆಮನ್ ಜ್ಯೂಸ್ ಥರ ಇತ್ತು. ಆರಾಮಾಗಿ ಕುಡಿದೆ. ಅದಾದಮೇಲೆ ನಂದು ಕನ್ಸಲ್ಟೇಷನು ಇತ್ತು. ಕನ್ಸಲ್ಟೇಷನು ಮುಗಿಸ್ಕೊಂಡೆ. ಯಾಕೆ ಹೊರಗಡೆ ವಿಡಿಯೋ ತೋರಿಸ್ತಿದ್ದೀನಿ ಅಂದರೆ ಇನ್ಸೈಡ್ ದ PSCC ವಿಡಿಯೋ ಮಾಡೋ ಹಾಗಿಲ್ಲ, ಅದು ಕತಾರ್ದು ರೂಲ್ಸು. ಅದಕ್ಕೆ ಹೊರಗಡೆ ವಿಡಿಯೋ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ. ಕನ್ಸಲ್ಟೇಷನ್ ಎಲ್ಲ ಮುಗಿಸೋ ಅಷ್ಟರಲ್ಲಿ 1 hour ಆಯಿತು. ಇನ್ನು 2 hours ಸ್ಯಾಂಪಲ್ ಕೊಡೋಕೆ ವೆಯ್ಟ್ ಮಾಡ್ತಾಯಿದ್ದೆ. ಗೈಸ್
ಗ್ಲೂಕೋಸ್ ಕೊಟ್ಟರು 350 ml. ಕುಡಿಬೇಕಾದ್ರೆ ಚೆನ್ನಾಗಿತ್ತು, ಕುಡಿದೆ ಒಂದೇ ಸಲ. ಅದಾದಮೇಲೆ 1 hour ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಮೈಗಾಡ್ ಇಲ್ಲಿ ಒಂದು ವ್ಯಾಕ್ಸಿನ್ನು ಇಲ್ಲೂ ಹಾಕಿದ್ರು, ಇವಾಗ ತೆಗ್ದೆ. ಎಲ್ಲ ಕಡೆ ಚುಚ್ಚಾಕ್ಬಿಟ್ಟಿದ್ದಾರೆ. ಆ್ಯಂಡ್ ಆಫ್ಟರ್ ಟೇಕಿಂಗ್ ದಟ್ ನನಗೆ ತುಂಬ ಟಯರ್ಡ್ ಅನಿಸ್ತಿದೆ, ಸುಸ್ತಾಗ್ತಿದೆ ಹಸ್ಕೊಂಡಿರೋದಕ್ಕೆ, ಫಾಸ್ಟಿಂಗಲ್ಲಿರೋದಕ್ಕೆ ತುಂಬ ಸುಸ್ತಾಗ್ತಿದೆ. ಆ್ಯಂಡ್ ಮೇ ಬಿ ಅದು ಕುಡಿದಿದ್ದಕ್ಕೇನೋ ಹೊಟ್ಟೆ ಏನು ವಾಮಿಟಿಂಗ್ ಸೆನ್ಸೇಷನ್ ಎಲ್ಲ ಆಗ್ತಾಯಿದೆ. ಬಟ್ ಸ್ಟಿಲ್ ಇನ್ನೂ ಒಂದು ಸ್ಯಾಂಪಲ್ ಕೊಡೋದಿದೆ. ಆ್ಯಂಡ್ ದಿಸ್ ಇಸ್ ದ ಅಪ್ಡೇಟ್ ನಾವು. ಸಿ ಗೈಸ್. ಸೊ ಗೈಸ್, ಅಲ್ಲಿಂದ ಮುಗಿಸಿ ಎಲ್ಲ ಬ್ಲಡ್ ಟೆಸ್ಟ್ ಕೊಟ್ಟು ಡೈರೆಕ್ಟ್ ಇವಾಗ ಹೋಟೆಲ್ಗೆ ಬಂದಿದ್ದೀವಿ. ಡೈನಿಂಗ್ ಇಲ್ದಿರೋ ಕಾರಣ ಟೇಕವೇ ತಗೋತಾ ಇದ್ದೀವಿ. ತುಂಬ ಹಸಿವಾಗ್ತಿದೆ. 12:10 ಆಗಿದೆ. ಇವಾಗ ಊಟ ಪಾರ್ಸಲ್ ತೊಗೊಂಡಿದ್ದೀವಿ. ಏನೇನು ತಗೊಂಡಿದ್ದಾರೆ ಮನೆಗೆ ಹೋಗಿ ನೋಡೋಣ. ವಾವ್, ಅದು ಬಾಕ್ಸ್ ಥರ ಇರ್ತಿತ್ತಲ್ಲ, ಅದು ಬಾಕ್ಸ್ ತಂದರೆ ಬಂದ್ಬಿಟ್ಟು ಒಂದೇ ಸಲ ಎಲ್ಲ ಖಾಲಿ ಮಾಡಿಬಿಡ್ತೀನಿ. ಗೈಸ್, ಇದೆಲ್ಲ ಯಾರ್ಯಾರಿಗೆ ಈ ಜಾಮೂನ್ ನೆನಪಿದೆ ಕಮೆಂಟ್ ಮಾಡಿ. ನಮ್ಮ ಚೈಲ್ಡ್ಹುಡ್ಡು ಫೇವ್ರೆಟ್ ಸ್ನ್ಯಾಕ್ ಇದು. ಆ್ಯಂಡ್ ಇವಾಗ್ಲೂ ಇಲ್ಲಿ ಒಂದು ರೆಸ್ಟೋರೆಂಟ್ ಇದೆ, ಇತಾತ ಅಂತ, ಕೇರಳ ಬೇಸ್ಡ್ ರೆಸ್ಟೋರೆಂಟು. ಅಲ್ಲಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ಯಾವಾಗಲೂ ಬರ್ತೀನಿ. ಇನ್ನೂ ದೊಡ್ಡ ಕ್ವಾಂಟಿಟಿಲೂ ಸಿಗುತ್ತೆ ಗೈಸ್. ನನ್ನ ಗಂಡ ಜಾಸ್ತಿ ತಿನ್ಬಿಡ್ತೀಯ, ಒಂದೇ ಸಲ ತಿನ್ಬಿಡ್ತೀಯ ಅಂತ ಇದೇ ಚಿಕ್ಕ ಕ್ವಾಂಟಿಟಿ ತಗೊಬಂದಿದ್ದಾರೆ ರೀ. ಅದು ಯಾವಾಗಲೂ ಸ್ಟಾಕ್ ಇರಲ್ಲ ರೀ, ತಗೋಬಿಡಿ. ಡೈಲಿ ಒಂದು ತಿಂತೀನಿ ಅಷ್ಟೇ, ಒಟ್ಟಿಗೆ ತಿನ್ನಲ್ಲ, ತಗೊಡಿ ಪ್ಲೀಸ್. ಅಷ್ಟೇ ಗೈಸ್, ನೋ ರೆಸ್ಪೆಕ್ಟ್. ಅವ್ರು ಕೊಡ್ಸಿದ್ದನ್ನು ತಿನ್ಕೊಂಡಿರ್ಬೇಕು ನಾವು. ನೋ ರೆಸ್ಪೆಕ್ಟ್ ಅಟ್ ಆಲ್.